ನ್ಯಾಚುರಲ್ ಬ್ಯೂಟಿ ದಕ್ಷಿಣ ಭಾರತದ ಸ್ಟಾರ್ ನಟಿ ಸಾಯಿ ಪಲ್ಲವಿ ಎಲ್ಲ ನಾಯಕಿಯರಂತೆ ಅಲ್ಲ. ಮುಖಕ್ಕೆ ಬಣ್ಣ ಮತ್ತು ತುಟಿಗಳಿಗೆ ಲಿಪ್ಸ್ಟಿಕ್ನೊಂದಿಗೆ ಸಣ್ಣ ಬಟ್ಟೆಗಳನ್ನು ಧರಿಸುವುದು ಆಕೆಗೆ ಅಭ್ಯಾಸವಿಲ್ಲ. ನಟಿ ತುಂಬ ಸರಳ. ಪಾತ್ರಗಳಿಗೆ ಪ್ರಾಮುಖ್ಯತೆ ಇದ್ದರೆ ಮಾತ್ರ ಸಾಯಿ ಪಲ್ಲವಿ ಸಿನಿಮಾ ಮಾಡುತ್ತಾರೆ. ಅದರಲ್ಲೂ ಹೀರೋ ಕಂಟೆಂಟ್ ಇರುವ ಸಿನಿಮಾಗಳನ್ನು ಮಾಡುವ ಆಕೆಗೆ ಇಷ್ಟವಿಲ್ಲ ಎನ್ನಲಾಗಿದೆ. ಹಾಗಾಗಿಯೇ ಸಾಯಿ ಪಲ್ಲವಿ ಸ್ಟಾರ್ ಹೀರೋಗಳು ಮತ್ತು ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ರಿಜೆಕ್ಟ್ ಮಾಡಿದ್ದು ಅಷ್ಟೇ ಅಲ್ಲ, ತೆಲುಗು ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ಎಕ್ಸ್ಪೋಸ್ ಮಾಡದ ನಾಯಕಿ ಯಾರಿದ್ದಾರೆ ಎಂದರೆ ಮೊದಲು ನೆನಪಿಗೆ ಬರುವುದು ಸಾಯಿ ಪಲ್ಲವಿ. ಅತ್ಯುತ್ತಮ ಕಂಟೆಂಟ್ ಇರುವ ಕಥೆಗಳನ್ನು ಆಯ್ದುಕೊಳ್ಳುತ್ತಿರುವ ಸಾಯಿ ಪಲ್ಲವಿ ಸದ್ಯ ಬಾಲಿವುಡ್ನಲ್ಲಿ ರಾಮಾಯಣ ಸಿನಿಮಾ ಮಾಡುತ್ತಿದ್ದಾರೆ. ಈ ಸಿನಿಮಾದಲ್ಲಿ ಸೀತಾ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸೀತಾ ಪಾತ್ರ ಮಾಡುತ್ತಿದ್ದಾಳೆ. ಆದರೆ ಮದುವೆ ಯಾವಾಗ ಎಂದು ಎಲ್ಲರೂ ಕೇಳುತ್ತಿದ್ದಾರೆ. ಆದರೆ ಸಾಯಿ ಪಲ್ಲವಿಯನ್ನು ಮದುವೆಯಾಗುತ್ತಿರುವ ಒಬ್ಬ ವ್ಯಕ್ತಿ ಪೀಡಿಸುತ್ತಿದ್ದಾರಂತೆ. ಹಾಗಾದರೆ ಯಾರದು? ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸಾಯಿ ಪಲ್ಲವಿ ತಮ್ಮ ಮದುವೆ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. ನನ್ನ ಮದುವೆಯನ್ನು ತಂದೆ ತಾಯಿ ನೋಡಿಕೊಳ್ಳುತ್ತಿದ್ದಾರೆ. ಇದಲ್ಲದೆ ಕೊರೋನಾ ಸಮಯದಲ್ಲಿ ನಾನು ಮನೆಯಲ್ಲಿದ್ದೆ. ಆ ವೇಳೆ ನನ್ನ ತಂದೆ ತಾಯಿ ಮದುವೆಯಾಗುವಂತೆ ಪೀಡಿಸುತ್ತಿದ್ದರು. ಎಲ್ಲ ಸೋದರ ಸೋದರಿಗೆ ಮದುವೆಯಾಗಿದೆ, ನೀನು ಮಾತ್ರ ಇನ್ನೂ ಮದುವೆಯಾಗಿಲ್ಲ ಎಂದು ಕೊರೋನಾ ಸಮಯದಲ್ಲಿ ಮನೆಯವರು ಒತ್ತಾಯ ಮಾಡಿದ್ದರು. ನನ್ನ ಪ್ರಕಾರ ನನಗೆ ಮದುವೆಗೆ ಒತ್ತಾಯ ಮಾಡುವಂತೆ ಮಾಡಿದ್ದು ಕೊರೋನಾ ಎಂದು ನಟಿ ಹೇಳಿದ್ದಾರೆ. ಈಗಲೂ ನಾನು ನನ್ನ ವೃತ್ತಿ ಜೀವನದಲ್ಲಿ ಏನನ್ನೂ ಸಾಧಿಸಿಲ್ಲ. ಹೀಗೆ ಮದುವೆಯಾಗಲು ಬಯಸಲಿ. ಕೊರೋನಾ ಅವಧಿ ಮುಗಿಯುವವರೆಗೂ ನನಗೆ ತುಂಬ ಒತ್ತಡಗಳಿದ್ದವು. ಕೊರೋನಾ ಮುಗಿದ ನಂತರ ಸಿನಿಮಾಗಳು ಬ್ಯುಸಿಯಾಗಿದ್ದರಿಂದ ನಮ್ಮ ಮನೆಯವರು ಮದುವೆ ಬಗ್ಗೆ ಹೇಳಲೇ ಇಲ್ಲ. ವೃತ್ತಿ ಜೀವನದಲ್ಲಿ ನನಗೆ ಬೇಕಾದದ್ದನ್ನು ಸಾಧಿಸುವವರೆಗೂ ಮದುವೆಯಾಗುವುದಿಲ್ಲ. ಒಂದು ವೇಳೆ ಆದರೂ ಹಾಗೆ ಮಾಡಿದರೆ ತಂದೆ ತಾಯಿ ನೋಡಿದ ಹುಡುಗನನ್ನು ಮದುವೆಯಾಗುವುದಾಗಿ ಸಾಯಿ ಪಲ್ಲವಿ ಹೇಳಿದ್ದಾರೆ. ಈಗ ಸುದ್ದಿ ವೈರಲ್ ಆಗುತ್ತಿದೆ.